ವಯಸ್ಸಾದ ಮಡದಿಯನ್ನೇ ಇವತ್ತಿನ ದಿನ ಬಿಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ. ಯೌವನದಲ್ಲಿ ಇರತಕ್ಕಂತಹ ಹೆಂಡತಿಯನ್ನು ವೆಂಕಟನಾಥರು ಪರಿತ್ಯಾಗ ಮಾಡಿ ರಾಘವೇಂದ್ರ ತೀರ್ಥರಾಗಿದ್ದಾರೆ ಅಂತ ಹೇಳಿದ್ರೆ, ರಾಘವೇಂದ್ರ ತೀರ್ಥರ ಇಂದ್ರಿಯ ನಿಗ್ರಹ, ಅವರ ವೈರಾಗ್ಯ ಎಷ್ಟು ಉನ್ನತ ಮಟ್ಟದಲ್ಲಿ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ರಾಘವೇಂದ್ರ ತೀರ್ಥರು ತಮ್ಮ ಜೀವನದಲ್ಲಿ ಇಂದ್ರಿಯ ನಿಗ್ರಹವನ್ನು ಮಾಡಿ ಧರ್ಮಾನುಷ್ಠಾನವನ್ನು ಕೈಗೊಂಡು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿರ್ತಕ್ಕಂತಹ ಮಹಾನುಭಾವರು ಆ ರಾಘವೇಂದ್ರ ಗುರು ಸಾರ್ವಭೌಮರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ರಚನೆ ಮಾಡಿದ ರಾಯರ ಸಹಸ್ರ ನಾಮಾವಲಿಗಳಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ರಾಯರಲ್ಲಿ ಒಂದು ವಿಶಿಷ್ಟವಾದ ಮಹತ್ವಪೂರ್ಣವಾದ ಗುಣವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಒಂದು ನಾಮ ಓಂ ಧಮವತೇ ನಮಃ. ಭಗವಂತನ ಅನುಗ್ರಹ ಆಗಲಿಕ್ಕೆ ಅಥವಾ ಪ್ರತಿಯೊಬ್ಬ ವ್ಯಕ್ತಿ ತಾನು ಮೋಕ್ಷ ಲೋಕವನ್ನು ಪಡೀಲಿಕ್ಕೆ ಅತ್ಯಂತ ಅವಶ್ಯವಾದ ಗುಣ ಅದು ದಮ ಅನ್ನುವಂತಹ ಗುಣ. ಒಂದು ಕಡೆ ಮಾತು ಬರುತ್ತೆ, ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೋ, ದಮ ಅನ್ನೋ ಶಬ್ದಕ್ಕೆ ಇಂದ್ರಿಯ ನಿಗ್ರಹ ಅಂತ ಅರ್ಥ. ಅರ್ಥಾತ್ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೋ ಅವನಿಗೆ ಪರಮಾತ್ಮನಲ್ಲಿ ವಿಶೇಷವಾದ ಒಂದು ಬುದ್ಧಿ ಜ್ಞಾನ ಅವನಿಗೆ ಉಂಟಾಗತ್ತೆ. ಯಾವಾಗ ಭಗವಂತನ ತತ್ವಜ್ಞಾನ ಉಂಟಾಗತ್ತೋ ಆಗ ಅವಶ್ಯವಾಗಿ ಆ ಜ್ಞಾನದ ಪರಿಪಕ್ವತೆ ಆ ಭಕ್ತನಲ್ಲಿ ಉಂಟಾಗತ್ತೆ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀ ಭವತಿ ಎನ್ನುವ ಮಾತಿನಂತೆ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಂಡಾಗ ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬ ಪುರುಷನೂ ಕೂಡ ಇವತ್ತಿನ ದಿನ ದೇವರ ಚಿಂತನೆಯನ್ನು ಮಾಡಲಿಕ್ಕೆ ಅಥವಾ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಅವಶ್ಯವಾಗಿ ಅವನಲ್ಲಿ ಇರಲೇಬೇಕಾಗಿರತಕ್ಕಂತಹ ಒಂದು ಗುಣ ಅಂತ ಹೇಳಿದರೆ ಅದು ಇಂದ್ರಿಯ ನಿಗ್ರಹ ಅಂತ. ಶಾಸ್ತ್ರದಲ್ಲಿ 4 ರೀತಿಯಾದ ಸಾಧನಗಳನ್ನು ಹೇಳ್ತಾರೆ ದೇವರ ಸಾಕ್ಷಾತ್ಕಾರಕ್ಕೆ ಅಥವಾ ತನ್ನ ಭಗವಂತನ ವೈಕುಂಠ ಲೋಕಕ್ಕೆ ಹೋಗಲಿಕ್ಕೆ. ಆ ಸಾಧನ ಚತುಷ್ಟಯ ಮಧ್ಯದಲ್ಲಿ ಈ ಶಮ ಅನ್ನುವಂತಹ ಗುಣವು ಕೂಡ ಒಂದು. ಅಷ್ಟೇ ಅಲ್ಲ, ಇವತ್ತಿನ ದಿನ ಗುರುಗಳನ್ನು ನಾವು ನೋಡ್ತೇವೆ. ಒಬ್ಬ ಗುರು ತಾನು ಹೇಳಿದ ಮಾತನ್ನು ಇನ್ನೊಬ್ಬರು ಕೇಳಬೇಕು ಅಂತಾದರೆ ಅಥವಾ ಆ ವ್ಯಕ್ತಿಯ ಕಡೆ ಒಂದು ಸೆಳೆತ ಉಂಟಾಗಬೇಕು ಅಂತಾದರೆ ಬರೀ ವಿದ್ಯೆ ಇದ್ದರೆ ಸಾಲದು. ವಿದ್ಯೆ ಇದ್ದವರು ಇವತ್ತಿನ ದಿನ ಎಷ್ಟು ಜನ ಇಲ್ಲ? ವಿದ್ಯೆ ಇದ್ದವರೆಲ್ಲರೂ ಕೂಡ ಗುರುಗಳಾಗಲಿಕ್ಕೆ ಸಾಧ್ಯನಾ? ಅದು ಕೂಡ ಇಲ್ಲ. ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಗುರುವಿನ ಲಕ್ಷಣದ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಹೇಳ್ತಾರೆ, ಜಿತೇಂದ್ರಿಯತ್ವಂ ಗುರೋಹ ಲಕ್ಷಣಂ. ಇಂದ್ರಿಯ ನಿಗ್ರಹ ಅನ್ನೋದು ಗುರುವಿನ ಮುಖ್ಯ ಲಕ್ಷಣ ಅನ್ನೋದನ್ನು ಹೇಳ್ತಾರೆ. ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ಸ್ವಚ್ಛಂದವಾಗಿ ಹರಿಬಿಡ್ತಾನೋ ಅವನ ಉಪಯೋಗ ಇಲ್ಲ. ಯಾವ ಸಾಧನೆಯನ್ನೂ ಕೂಡ ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂದ್ರಿಯ ನಿಗ್ರಹ ಅನ್ನೋದು
ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಧಾನವಾದ ಒಂದು ಗುಣ ಅನ್ನೋದನ್ನು ಹೇಳ್ತಾರೆ. ಹಾಗಂಥೇಳಿ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳ ಕಡೆ ಹರಿಬಿಡಲೇಬಾರ್ದ? ಅದು ಕೂಡ ಅಸಾಧ್ಯ. ಹೆಂಡತಿ ಮಕ್ಕಳನ್ನು ಕಟ್ಕೊಂಡಿರ್ತೇವೆ, ಸಹಜವಾಗಿ ಒಂದು ಸೆಳೆತ, ಒಂದು ಪ್ರೀತಿ, ಮಮಕಾರ ಇದು ಇದ್ದೇ ಇರುತ್ತೆ. ಆದರೆ ಕೂರ್ಮೋಂಗಾನೀವ ಸರ್ವಶಃ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಮೆ ತನ್ನ ಇಂದ್ರಿಯಗಳನ್ನು ಯಾವಾಗ ಬೇಕಾದರೂ ಕೂಡ ಹರಡಿಸಿಕೊಳ್ಳತ್ತೆ. ತನಗೆ ಯಾವಾಗ ಬೇಡ ಅಂತ ಅನಿಸುತ್ತೋ ಮತ್ತೆ ಪುನಃ ಇಂದ್ರಿಯಗಳನ್ನು ಮುದುಡಿಸಿಕೊಳ್ಳತ್ತೆ. ಹಾಗೆ ನಮ್ಮ ಇಂದ್ರಿಯಗಳನ್ನು ನಿಯಮಿತವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಾವು ಆ ಇಂದ್ರಿಯ ಜನ್ಯವಾದ ಸುಖವನ್ನು ಅನುಭವಿಸಿದರೂ ಕೂಡ ಅನಿಯಂತ್ರಿತವಾದ ಬಳಕೆ ಅದು ಜೀವನಕ್ಕೆ ದೊಡ್ಡ ಮಾರಕ. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳಿದಂತೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಪ್ರಧಾನವಾದದ್ದು. ನಮ್ಮ ಸಂಸಾರದ ಬಂಧನಕ್ಕೂ ಮನಸ್ಸೇ ಕಾರಣ. ಈ ಸಂಸಾರ ಬಂಧನದ ವಿಮೋಚನೆಗೂ ಕೂಡ ಈ ಮನಸ್ಸೇ ಕಾರಣ. ಬಂಧಾಯ ವಿಷಯಾಸಕ್ತಂ, ವಿಷಯದಲ್ಲಿ ಆಸಕ್ತವಾಗಿರತಕ್ಕಂತಹ ಮನಸ್ಸು ಸಂಸಾರಕ್ಕೆ ಕಾರಣವಾದರೆ, ವಿಷಯದಲ್ಲಿ ವಿಮುಖವಾದ ಮನಸ್ಸು ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಆತ್ಮಾನಂ ರಥಿನಂ ವಿದ್ಧಿ ಮನಃಪ್ರಗ್ರಹಮೇವಚ. ಹಾಗಾಗಿ ಹೀಗೆ ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ವಿಷಯ ಪದಾರ್ಥಗಳಗಡೆ ಬಿಡಬಾರದು. ಬಿಟ್ಟರೂ ಕೂಡ ನಿಯಮಿತವಾಗಿ ಅದನ್ನು ಬಿಟ್ಟು ಆಮೆಯಂತೆ ಮತ್ತೆ ಪುನಃ ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳತಕ್ಕಂತಹ ಒಂದು ವ್ಯವಸ್ಥೆ, ಒಂದು ಇಂದ್ರಿಯ ಜಯ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ನಮಗೆ ಗೊತ್ತಾಗತ್ತೆ. ಧರ್ಮ ಸಾಧನಗಳು ಯಾವುದ್ಯಾವುದು ಅಂತ ಧರ್ಮಶಾಸ್ತ್ರಗಳನ್ನು ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ, ಅಹಿಂಸಾ, ಸತ್ಯಂ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ದಾನಂ, ದಮೋ, ದಯಾ, ಕ್ಷಾಂತಿ ಸರ್ವೇಷಾಂ ಧರ್ಮ ಸಾಧನಂ. ಇಷ್ಟು ಧರ್ಮ ಇಂದ್ರಿಯ ನಿಗ್ರಹವೂ ಕೂಡ ಒಂದಾಗಿದೆ. ಇಂತಹ ಇಂದ್ರಿಯ ನಿಗ್ರಹ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ನಾವು ಕಾಣಬಹುದು. ಬಾಲಾ ಭಾರ್ಯ ನೋಪನೀತೋ ಹಿ ಬಾಲೋ. ವಯಸ್ಸಾದ ಮಡದಿಯನ್ನೇ ಇವತ್ತಿನ ದಿನ ಬಿಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ. ಯೌವನದಲ್ಲಿ ಇರತಕ್ಕಂತಹ ಹೆಂಡತಿಯನ್ನು ವೆಂಕಟನಾಥರು ಪರಿತ್ಯಾಗ ಮಾಡಿ ರಾಘವೇಂದ್ರ ತೀರ್ಥರಾಗಿದ್ದಾರೆ ಅಂತ ಹೇಳಿದ್ರೆ, ರಾಘವೇಂದ್ರ ತೀರ್ಥರ ಇಂದ್ರಿಯ ನಿಗ್ರಹ, ಅವರ ವೈರಾಗ್ಯ ಎಷ್ಟು ಉನ್ನತ ಮಟ್ಟದಲ್ಲಿ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ರಾಘವೇಂದ್ರ ತೀರ್ಥರು ತಮ್ಮ ಜೀವನದಲ್ಲಿ ಇಂದ್ರಿಯ ನಿಗ್ರಹವನ್ನು ಮಾಡಿ ಧರ್ಮಾನುಷ್ಠಾನವನ್ನು ಕೈಗೊಂಡು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿರ್ತಕ್ಕಂತಹ ಮಹಾನುಭಾವರು ಆ ರಾಘವೇಂದ್ರ ಗುರು ಸಾರ್ವಭೌಮರು. ಇಂತಹ ರಾಯರ ಅನುಗ್ರಹ, ರಾಯರು ಯಾವ ರೀತಿ ಇಂದ್ರಿಯಗಳನ್ನು ಜಯಿಸಿದರೋ ಅದರಂತೆ ನಾವು ಕೂಡ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ರಾಘವೇಂದ್ರ ಗುರು ಸಾರ್ವಭೌಮರು ನಡೆದ ದಾರಿಯಲ್ಲಿ ನಾವು ಮುನ್ನಡೆದರೆ ಆಗ ಭಗವಂತನ ಅನುಗ್ರಹ ವಿಶೇಷವಾಗಿ ಪ್ರಾಪ್ತಿ ಆಗತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಈ ನಾಮದಲ್ಲಿ ನಾವು ಮಾಡಬಹುದಾಗಿದೆ.